ಹಲೋ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಏನಪ್ಪ ಇವತ್ತು ಸ್ಪೆಷಲ್ ಅಂತ ಯೋಚನೆ ಮಾಡ್ತಿದ್ದೀರಾ? ಏನಪ್ಪ ಅಂದರೆ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ವೆಜಿಟೇಬಲ್ ಪಲಾವ್ ಮಾಡೋದನ್ನ ಹೇಳ್ಕೊಡ್ತೀನಿ. ಫಸ್ಟಿಗೆ 2 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಬೇಕು. ಅದಾದಮೇಲೆ ಜೀರಿಗೆ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸೋಂಪನ್ನ ಫ್ರೈ ಮಾಡ್ಕೊಬೇಕು. ಅದೇ ಎಣ್ಣೆಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಒಂದು ದಪ್ಪ ಸೈಜಲ್ಲಿರುವಂತಹ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಬೇಕು. ಅದಾದಮೇಲೆ 4 ಹಸಿಮೆಣ್ಸಿನ್ಕಾಯಿನ ಹಾಗೆ ಕಟ್ ಮಾಡಬಾರ್ದು, ಹಾಗೇ ವಾಶ್ ಮಾಡ್ಕೊಂಡು ಅದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಬ್ರೌನ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ, ಗರಂ ಮಸಾಲ, ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರು ಇಷ್ಟನ್ನೇ ಎಲ್ಲ ಹಾಫ್ ಸ್ಪೂನ್ 1 ಸ್ಪೂನ್ ಎತ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಅದನ್ನು ಹಸಿ ಸ್ಮೆಲ್ ಹೋಗೋವರೆಗೆ, ಸ್ವಲ್ಪ ಕಲರ್ ಲೈಟಾಗಿ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ಕೊಬೇಕು. ಅದು ಹಸಿ ಸ್ಮೆಲ್ ಇದ್ದರೆ ಟೇಸ್ಟು ಒಂಥರ ಬೇರೆ ಥರ ಹೋಗುತ್ತೆ, ಚೆನ್ನಾಗಿರಲ್ಲ. ಸೊ ಅದಕ್ಕೇ ಟೇಸ್ಟ್ ಚೆನ್ನಾಗಿರಲಿ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಈ ಕಸೂರಿ ಮೇಥಿನ ಸ್ವಲ್ಪ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಂಡು ಅದನ್ನು ಸ್ವಲ್ಪ ಹಾಕ್ಕೊಬೇಕು. ಹಾಕ್ಕೊಂಡ್ರೆ ಅದೊಂಥರ ಫ್ಲೇವರು ಗಮ್ ಅಂತ ಇರುತ್ತೆ. ಅದಕ್ಕೋಸ್ಕರ ನಾವು ಕಸೂರಿ ಮೇಥಿನ ಹಾಕ್ಕೊತಾ ಇರೋದು. ಸ್ವಲ್ಪ 1 ಸ್ಪೂನ್ 1.5 ಸ್ಪೂನ್ ಇದೆ ಸಾಕು, ಅದನ್ನು ಅಷ್ಟೇ ಎನಫ್ ಆಗಿರುತ್ತೆ. ಅದಾದಮೇಲೆ 2 ಚಿಕ್ಕ ಸೈಜಲ್ಲಿರೋ 2 ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೆ ಬ್ರೌನ್ ಅಂದರೆ ಹಸಿ ಸ್ಮೆಲ್ ಹೋಗೋವರೆಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮು, ಪೊಟ್ಯಾಟೊ, ಅವರೆಕಾಳು ಮತ್ತು ಬಟಾಣಿನ ಹಾಕ್ಕೊಂಡು ಅದರಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಮಸಾಲೆನೂ ಎಲ್ಲ ತರಕಾರಿಗೂ ಸೇರೋಬೇಕು, ಹಂಗೆ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನ ಅದರಲ್ಲಿ ಹಾಕ್ಕೊತಿದ್ದೀನಿ. ಏನಕ್ಕಂದರೆ ಈ ತರಕಾರಿಗೆಲ್ಲ ಸಪ್ಪೆ ಇರುತ್ತೆ, ಅದಕ್ಕೆ ಉಪ್ಪು ಹಿಡಿಲಿಲ್ಲ ಅಂದ್ಬಿಟ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಅಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಅಕ್ಕಿನೂ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಾಕಿದ್ಮೇಲೆ ಒಂದು 2 ಮಿನಿಟ್ಸ್ ಕುದಿಯಕ್ಕೆ ಬಿಟ್ಟರೆ ಸಾಕು. ಅದಾದಮೇಲೆ ಒಂದು ಹಾಫ್ ಲೆಮನ್ನ ಹಾಕ್ಕೊಬೇಕು, ಜಾಸ್ತಿ ಹಾಕ್ಕೊಬಾರ್ದು. ಯಾಕಪ್ಪ ಅಂದರೆ ಈ ಟೊಮ್ಯಾಟೊ ಎಲ್ಲ ಹಾಕಿರ್ತೀವಿ ಅದರಲ್ಲೆಲ್ಲ ಆಲ್ರೆಡಿ ಇರುತ್ತೆ, ಹುಳಿ ಅಂಶ ಇರುತ್ತೆ. ಸೊ ಅದಕ್ಕೆ ನಾವು ಬರೀ ಹಾಫ್ ಲೆಮನ್ ಹಾಕ್ಕೊತಿದ್ದೀವಿ. ಅದಾದಮೇಲೆ ಒಂದು 2-3 ಸ್ಪೂನು ಅಷ್ಟು ಕರ್ಡ್ ಹಾಕ್ಕೊಬೇಕು, ಮೊಸರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು 1 ಮಿನಿಟ್ 2 ಮಿನಿಟ್ ಅಷ್ಟು ಕುದಿಸಿದ್ರೆ ಸಾಕು. ಸ್ವಲ್ಪ ಮೊಸರು ಲೆಮನ್ದು ಹಸಿ ಸ್ಮೆಲ್ ಹೋಗಲಿ ಅಂತ ಅಷ್ಟೇ. ಅದು ಕುದಿಸಾದ್ಮೇಲೆ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ನಮ್ಗೆ ಎಷ್ಟು ಕ್ವಾಂಟಿಟಿ ರೈಸ್ ಹಾಕ್ಕೊಂಡಿರ್ತೀವಿ ಅದಕ್ಕೆ ಹಾಫ್ ಕ್ವಾಂಟಿಟಿ ಅಷ್ಟು ನೀರು ಹಾಕ್ಕೊಬೇಕು. ನೀರನ್ನು ಆ್ಯಡ್ ಮಾಡ್ಕೊಂಡು ಕುದಿಯೋಕೆ ಬಿಡಬೇಕು. ಅದು ಚೆನ್ನಾಗಿ ಕುದಿ ಬರ್ತೈತೆ ಅನ್ನೋ ಟೈಮಲ್ಲಿ ವಿಷಲ್ನ ಕ್ಲೋಸ್ ಮಾಡಿದ್ರೆ, ವಿಷಲ್ ಕೂಗೋಕೆ ಹಾಕಿದ್ರೆ ಆವಾಗ ಬೇಗ ವಿಷಲ್ ಬರುತ್ತೆ. ಸೊ ಅದಕ್ಕೇ ಅದು ಕುದಿ ಬಂದ ಮೇಲೆ ನಾವು ಕ್ಯಾಪ್ನ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಂಡ್ರೆ ನಮ್ಮ ರೈಸು ಮತ್ತು ತರಕಾರಿ, ಅವರೆಕಾಳು, ಬಟಾಣಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ನಮ್ಮ ವೆಜಿಟೇಬಲ್ ಪಲಾವ್ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಇರುತ್ತೆ, ರೆಡಿಯಾಗುತ್ತೆ. ಇದಕ್ಕೆ ಚಟ್ನಿ, ಮೊಸರು ಬಜ್ಜಿ ಏನಾದರೂ ಒಂದೊಳ್ಳೆ ಕಾಂಬಿನೇಷನ್ ಇರುತ್ತೆ. ಮನೇಲಿ ಒಂದು ಸತಿ ಎಲ್ಲರೂ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.